ನಿಮಗೆ ಮುದ್ದಾಗಿರೋ ಅವಳಿ ಜೋಳಿ ಮಕ್ಕಳೇ ಆಗಲಿ, ಅದರಲ್ಲೂ ಒಂದು ಗಂಡು ಒಂದು ಹೆಣ್ಣಾಗಲಿ. ನಿಮ್ಮ ಬಾಯಾರಿಕೆಯಿಂದ ಹಂಗೆ ಆಗಲಿ ಮೇಡಮ್. ಕೂತ್ಕೊಳ್ಳಿ. ಮೇಡಮ್, ನನಗೆ ಬೇಡ. ಯಾಕಮ್ಮ ಸೌಂದರ್ಯ, ಮುತ್ತೈದೆ ಆಗಿರೋರು ಕುಂಕುಮ ಹಚ್ತೀನಿ ಅಂದ್ರೆ ಬೇಡ ಅಂತಿದೆಯಲ್ಲ? ಈ ಸೀರೆಗೆ ಅದು ಮ್ಯಾಚ್ ಆಗಲ್ಲ. ಮುತ್ತೈದೆನ ನೋಡಿ ಕುಂಕುಮ ಇಡ್ತಾರೆ ಹೊರತು ಸೀರೆ ಕಲರ್ ನೋಡಿಯಲ್ಲ. ಬೇಡ ಅಂದ್ಮೇಲೆ ಮುಗೀತು, ಇನ್ನೂ ಅದ್ರ ಬಗ್ಗೆ ಚರ್ಚೆ ಬೇಡ. ಬರ್ತೀನಿ ಮೇಡಮ್. ಒಂದು ನಿಮಿಷ. ಅಲ್ಲ, ಕುಂಕುಮನೇ ಬೇಡ ಅನ್ನೋ ಲೆವೆಲ್ಗೆ ನಿಮ್ ಈಗೋ ಬೆಳೆದು ಬಿಡ್ತಾ? ಹಾಗಂತ ನೀನ್ ಅನ್ಕೊಂಡ್ರೆ ನಾನೇನ್ ಮಾಡ್ಲಿ? ಮತ್ತ್ಯಾಕ್ ಬೇಡ ಅಂದ್ರಿ? ಗಂಡ ಇಲ್ದೇ ಇರೋರು ಮಾತ್ರ ಅರ್ಶನ ಕುಂಕುಮ ಇಟ್ಕೊಳ್ಳಲ್ಲ. ನೀವೇನ ಆ ಸಾಲಿಗೆ ಸೇರಿಲ್ಲ ಅಲ್ಲ? ಬಾಯ್ ಬಂದಾಗೆಲ್ಲ ಮಾತಾಡಬೇಡ ದೇಶ. ಸೌಂದರ್ಯ, ದಿಶಿನ್ ಮೇಲೆ ಯಾಕೆ ರೇಗ್ತಿದೀಯಾ? ಅವಳನ್ ತಪ್ಪು ಮಾತಾಡಿದ್ಲು. ಅರ್ಶನ ಕುಂಕುಮ ಅನ್ನೋದು ಹೆಣ್ಮಕ್ಳಿಗೆ ಶೋಭೆ ತರುತ್ತೆ, ಅದು ಬೇಡ ಅಂದಿದ್ದು ನಿನ್ ತಪ್ಪು. ಗುರು ನಿನ್ನನ್ ಬಿಟ್ಟು ಎಲ್ಲೂ ಹೋಗಿಲ್ವಲ್ಲ, ಫಾರಿನ್ಗೆ ಕೆಲ್ಸಕ್ಕಂತ ಹೋಗಿದ್ದಾನೆ. ಆದ್ರೆ ಸೌಂದರ್ಯ, ನೀನ್ ನೋಡಿದ್ರೆ ಗುರು ಬದುಕೇ ಇಲ್ಲ ಅನ್ನೋ ತರ ಅರ್ಶನ ಕುಂಕುಮನೇ ಹಚ್ಚಿಸ್ಕೊಳ್ಳಿಲ್ವಲ್ಲ. ಇವ್ರ ಮುಖದಲ್ಲಿರೋ ಗಾಬರಿ ನೋಡಿದ್ರೆ ಹೌದಾ? ಸರಿ ಭಾವ. ಯಾರ ಹತ್ರ ಮಾತಾಡ್ತಿದ್ಯಾ? ಇನ್ಯಾರು? ಗುರು ಭಾವ. ಭಾವ, ನಿಮ್ ಪ್ರೀತಿಯ ಹೆಂಡತಿ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಒಂದ್ ನಿಮಿಷ, ನಾನು ಕೊಡ್ತೀನಿ, ನೀವು ಮಾತಾಡಿ. ಸೌಂದರ್ಯ, ಯಾಕೋ ನಿಮ್ ವೈಫ್ ನಿಮ್ ಜೊತೆ ಮಾತಾಡೋಕೆ ಹಿಂದೇಟಾಗ್ತಿದಾರೆ ಬಾಬಾ. ಏನ್ ಗೊತ್ತಾ, ಮೋಸ್ಟ್ಲಿ ನೀವು ಅಲ್ಲಿ ಹೋದ್ಮೇಲೆ ಅವ್ರು ಕಾಲೇ ಮಾಡಿಲ್ಲ ಅಲ್ವಾ, ಅದಕ್ಕೆ ನಿಮ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಡೋಂಟ್ ವರಿ ಬಾಬಾ, ನೀವು ಆಮೇಲೆ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಅವ್ರ ಹತ್ರ ಮಾತಾಡಿ, ಆಯ್ತಾ? ಅಲ್ಲ ಬಾಬಾ, ಅವ್ರು ಎಷ್ಟು ನಿಮ್ಮನ್ನು ಪ್ರೀತಿಸ್ತಿದ್ದಾರೆ, ನೀವು ಮಾತ್ರ ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೋತಿಲ್ಲ. ಹೌದಾ? ಹಾಗೇನಿಲ್ವಾ? ತುಂಬಾನೇ ಕಾಳಜಿ ಇದೆಯಾ ನಿಮ್ಗೆ ಅವ್ರ ಮೇಲೆ? ನೋಡಿದ್ರ ಸೌಂದರ್ಯ? ಹಾಗಿದ್ರೆ ನಿಮ್ಮ ಮನಸ್ಸಲ್ಲಿರೋ ಪ್ರೀತಿನ ಸೌಂದರ್ಯ ಹತ್ರ ಹೇಳ್ಕೊಂಡ್ಬಿಡಿ ಬಾವಾ. ತಗೊಳ್ಳಿ ಸೌಂದರ್ಯ, ಮಾತಾಡಿ. ಸೌಂದರ್ಯ, ಯಾಕೆ ಬೆದರ್ತಿದ್ದೀರಾ? ತಗೊಳ್ಳಿ, ಮಾತಾಡಿ. ಮೊದಲೇ ಅಲ್ಲಿ ನೆಟ್ವರ್ಕ್ ಸಿಗಲ್ಲ, ಬೇಗ ಮಾತಾಡಿ, ತಗೊಳ್ಳಿ. ಹಲೋ ಹಲೋ, ಯಾಕೇನಾಯ್ತು? ಬಾಬಾ ಮಾತಾಡ್ತಿಲ್ವಾ? ಡಿಸ್ಕನೆಕ್ಟ್ ಆಯ್ತು. ಓ, ಪ್ರಾಬಬ್ಲಿ ನೆಟ್ವರ್ಕ್ ಇಶ್ಯೂ. ಇರಿ, ಇನ್ನೊಂದ್ಸಲಿ ಟ್ರೈ ಮಾಡ್ತೀನಿ. ಬೇಡ ಬೇಡ. ಯಾಕೆ ಸೌಂದರ್ಯ? ಅಲ್ಲ, ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ? ಫ್ರೀ ಆದಮೇಲೆ ಅವ್ರಿಗೆ ಕಾಲ್ ಮಾಡ್ತಾರೆ, ಅವ್ರು ಬ್ಯುಸಿ ಇರ್ತಾರೆ. ಹಂಗಂತೀರಾ? ಸರಿ ಬಿಡಿ.
ಅವರು ಎಲ್ಲಿದ್ದಾರಂತೆ? ಏನ್ ಸೌಂದರ್ಯ ಹಿಂಗೆ ಹೇಳ್ತಿದ್ದೀರಾ? ನಿಮ್ಮ ಗಂಡ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿಲ್ವಾ? ಹಾಗಲ್ಲ, ಅವರು ಅಲ್ಲಿ ಹೋದ್ಮೇಲಿಂದ ಜಾಸ್ತಿ ಫೋನೇ ಮಾಡಿಲ್ವಲ್ಲ. ಇವತ್ತು ಸಡನ್ನಾಗಿ ನೋಡಿದ್ರೆ ನಿನ್ನ ಹತ್ರ ಮಾತಾಡ್ತಿದ್ದಾರೆ, ಅದಕ್ಕೆ. ಹೌದು, ಅದೇ ನಂಗೆ ಆಶ್ಚರ್ಯ ಆಯ್ತು. ಓಕೆ ಆಯ್ತು ಬಿಡಿ, ಏನೋ ನನಗೂ ಒಂದು ಚಿಕ್ಕ ಚಾನ್ಸ್ ಕೊಡಿ ಅಂತ ಕೇಳಿದ್ನಪ್ಪ. ಆದ್ರೆ ನೀವು ಮಾತ್ರ ಯಾವಾಗಲೂ ನಿಮ್ಮ ತಮ್ಮನ ಬಗ್ಗೆನೇ ಹೇಳ್ತಿರ್ತೀರಪ್ಪ. ಆಯ್ತು, ಅವ್ರು ಯಾರು ಏನು ಎತ್ತ ಅಂತ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ತಮ್ಮನ ಯಾವಾಗಾದರೂ ನನ್ನ ಮೀಟ್ ಮಾಡಿಸಿ. ಸದ್ಯಕ್ಕೆ ಬೇಡ, ಅಂತ ಟೈಮ್ ಬರಲಿ, ಆಗ ಖಂಡಿತ ಮೀಟ್ ಮಾಡಿಸ್ತೀನಿ. ಓಕೆ. ಹಾಗೆ ನಾನು ನಿಮ್ಗೊಂದು ಮಾತು ಕೇಳಬೇಕು ಅಂತಿದ್ದೆ. ಅಲ್ಲ, ನಿಮ್ಮ ಮನೆ ಇಲ್ಲಿಂದ 100 ಮೀಟರ್ ದೂರ ಇದೆ, ನನ್ನನ್ನು ಇಲ್ಲೇ ಯಾಕೆ ನಿಲ್ಸಕ್ಕೆ ಹೇಳಿದ್ರಿ? ಅಂದರೆ ಕರೆಕ್ಟು, ಮೋಸ್ಟ್ಲಿ ಹೊಸದಾಗಿ ಲವ್ ಮಾಡಿರೋರು ತಾನೇ ಈ ಥರ. ಅಲ್ಲ, ಮನೆ ಅಷ್ಟು ದೂರ ಇದ್ರೂ ಇಲ್ಲೇ ನಿಲ್ಸಕ್ಕೆ ಹೇಳ್ತಾರಲ್ಲ, ಅದಕ್ಕೆ ಹೇಳಿದೆ. ಡೆಫಿನೆಟ್ಲಿ ಇಲ್ಲ, ಹಾಗೆ ಮಾಡೋದಕ್ಕೆ ನಾವೇನು ಲವರ್ಸಾ? ಹಲೋ, ಏನ್ ಯೋಚನೆ ಮಾಡ್ತಿದ್ದೀರಾ ರೋಡಲ್ಲಿ ನಿಂತ್ಕೊಂಡು? ಏನಿಲ್ಲ, ಶೇಕೆ. ಸರಿ, ಹೊರಡ್ತೀನಿ, ಬಾಯ್. ಅರ್ಚನಾ, ಒಂದು ನಿಮಿಷ. ಏನು? ಮನೆಯವ್ರಿಗೂ ಕರೆಯಲ್ವಾ? ಇಲ್ಲ. ಯಾಕೋ? ಅಂತ ಟೈಮ್ ಬಂದಾಗ ಕರಿತೀನಿ. ಆ ಟೈಮ್ ಬೇಗ ಬರಲಿ ಅಂತ ಕಾಯ್ತಾ ಇರ್ತೀನಿ. ಕಾಯ್ತಾ ಕೂತಿದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಮನೆಗೆ ಹೋಗಿ ಬೇಗ, ಪಾಪ ಸಾನ್ವಿ ಒಬ್ಳೆ ಕಾಯ್ತಿರ್ತಾಳೆ. ಅರ್ಚನವ್ರೆ, ಮತ್ತೆ ಯಾವಾಗ ಸಿಗ್ತೀರಾ? ನಾಳೆ. ಬೇಗ ಬರ್ತೀರಲ್ಲ? ಯಾಕೋ ತುಂಬಾ ಓವರ್ ಆಯ್ತು ಅನ್ಸುತ್ತೆ. ನಾರ್ಮಲ್ ಟೈಮಿಗೆ ಬರ್ತೀನಿ ಅಷ್ಟೇ. ಅಲ್ಲ ಅರ್ಚನವ್ರೆ, ಏನು? ಅಲ್ಲ, ಏನು ಅನ್ನೋದನ್ನ ಸ್ವಲ್ಪ ನಗನಗ್ತಾ ಕೇಳಬಾರ್ದಾ?